ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಸರ್ ಸಿಎಂ ಅವರು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಓದ್ಕೋತಾ ಇದ್ದಾರೆ ಕೊಟ್ಟಿದ್ರೆ ನೋಡ್ತೀವಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಡಿ.ಕೆ. ಶಿವಕುಮಾರ್ ಶಾಸಕರ ಸಭೆ ನೋಡಿ, ಆ ಸಮುದಾಯದ ಮುಖಂಡರು ಅವರು, ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು. ಸುಮಾರು 35 ಜನ ಶಾಸಕರಿದ್ದಾರೆ. ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದೀವಲ್ಲ, ಸದನಲ್ಲಿ ಚರ್ಚೆ ಆಗ್ಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನ್ನಲ್ಲಿ ಒಂದು 3-4 ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತಗೋಬಾರ್ದು. ಯಾರು ಏನ್ ಬೇಕು ಮಾತಾಡ್ಲಿಕ್ಕೆ ಅವಕಾಶ ಇದೆ ಮಾತಾಡ್ಲಿ, ತಪ್ಪಿದೆ ಅಂದ್ರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತದೆ. ಅದೆಲ್ಲಾನು ವಿಶ್ವಾಸ ತೆಗೆದುಕೊಂಡೇ ಅದು ಮಾಡ್ಬೇಕಾದ ಜನಗಣತಿ. ರಾಜಕೀಯ ಮೇಲೆ ಏನಾದ್ರೂ ಪ್ರಭಾವ ಬೀರ್ತದ? ಏನ್ ಬರೋಲ್ಲ, ಪ್ರಭಾವ ಏನ್ ಬರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರ್ಬೋದಾ ಅಂತ? ಅಹಿಂದರೆ ಸ್ಟ್ರಾಂಗ್ ಆಗ್ಬೋದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು MLA ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000 50,000 ಅದರಿಂದ ಏನ್ ರಾಜಕೀಯ ಬೀಳಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಕ್ ಆಗುತ್ತೆ. ನೋಡಿ, ಅದೇ ಹೇಳಿದಿಲ್ಲ, ಸದನಲ್ಲಿ ಚರ್ಚೆ ಮಾಡೋದಂದ್ರೆ ಅಲ್ಲಿ ಹೇಳಿ. ಅವ್ರಿಗೆ ಏನ ಆತಂಕ ಇದ್ರೆ ಹೇಳಿ, ಯಾರು ಬೇಡ ಅಂದ್ರು. ನಾವು 1-4 ಗೋಡೆ ಕೂತು ಹೇಳೋದು ಸರಿ ಆಗಲ್ಲ, ಮಾಧ್ಯಮ ಮುಂದೆ ಹೇಳೋದು ಸರಿ ಆಗಲ್ಲ.